ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಸ್ ಆಫ್ ನೌ ನಿಫ್ಟಿಯ ಬ್ಯಾಂಕ್ ನಿಫ್ಟಿಯ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು. ಸೊ ಇಲ್ಲಿ ಸಿಂಪಲ್ 2 days ಪ್ರಾಫಿಟ್ ಬುಕಿಂಗ್ ಆಗಿದೆ. ಇಟ್ ಮೀನ್ಸ್ ಇಲ್ಲಿಂದ ಸೆಲ್ಲಿಂಗ್ ಆಗಿರೋದು. ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಸೊ ಆಸ್ ಆಫ್ ನೌ ಮಾರ್ಕೆಟ್ ಏನಾದ್ರು ಈ ಲೋ ಬ್ರೇಕ್ ಆದ್ರೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರೋದು ದಿಸ್ ಒನ್. ಓಕೆ, 49,872 ಕೆಳಗಡೆ ಹೊಂಟ್ರೆ ಸೊ ಅನದರ್ ಬಿಗ್ ಫಾಲ್ ನಮಗೆ ಕಾಣಬಹುದು. ಜಾಸ್ತಿ ಬೀಳೋ ಚಾನ್ಸಸ್ ಇದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಲಾಂಗರ್ ವ್ಯೂಗೋಸ್ಕರ. ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಆದ್ರೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಇಲ್ಲಿ ಒಂದು ಚಾನಲ್ ಕಾಣ್ತಾ ಇದೆ ನನಗೆ. ದಿಸ್ ವಿಲ್ ಬಿ ದ ಚಾನಲ್. ಓಕೆ, ಸೊ ಈ ಚಾನಲ್ ಮೇಲ್ಗಡೆ ಸ್ಟ್ರಾಂಗ್ ಕ್ಲೋಸಿಂಗ್ ಬೇಕು. ಓಕೆ, ಸ್ಟ್ರಾಂಗ್ ಕ್ಲೋಸಿಂಗ್ ಆಕ್ಚುಲಿ ಸ್ಟ್ರಾಂಗ್ ಕ್ಲೋಸಿಂಗ್ ಸಿಕ್ಕರೆ ಮಾತ್ರ ಈ ಲೆವೆಲ್ ಅನ್ನ ಬ್ರೇಕ್ ಮಾಡಕ್ ಸಾಧ್ಯ. ಇಲ್ಲ ಅಂದ್ರೆ ಅಗೇನ್ ಈ ಲೆವೆಲ್ ಹತ್ರ 50,500 ರೌಂಡ್ ಲೆವೆಲ್ ಏನಿದೆ, ಈ ರೌಂಡ್ ಲೆವೆಲ್ ಹತ್ರ ಅಗೇನ್ ಮಾರ್ಕೆಟ್ ಕೆಳಗಡೆ ಬೀಳ್ಬಹುದು. ಬೈ ಚಾನ್ಸ್ ಈ ಲೆವೆಲ್ ಬ್ರೇಕ್ ಆದ್ರೆ ಅಗೇನ್ ನೆಕ್ಸ್ಟ್ 50,840 ಅಥವಾ 900 ವರೆಗೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಅಂಡ್ ಡೌನ್ ಸೈಡ್ ಸಿಂಪಲ್. ಓಕೆ, ಇಲ್ಲೊಂದು ಸ್ಮಾಲ್ ಟ್ರೆಂಡ್ ಲೈನ್ ಆದ್ರೂ ಕೂಡ ನಾವು ಇಲ್ಲಿ ಮಾಡ್ಬೋದು, ಡ್ರಾ ಮಾಡ್ಕೋಬಹುದು. ಅಂಡ್ ದೆನ್ ಮಾರ್ಕೆಟ್ ಇಲ್ಲಿ ಬಂದ್ರೆ ಸೊ ಡಬಲ್ ಟಾಪ್ ಆಕ್ಚುಲಿ. ಓಕೆ, ಈ ಲೆವೆಲ್ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ಇನ್ನೊಂದು ಈ ರೀತಿ ಸ್ವಲ್ಪ ಸ್ಮಾಲ್ ರಿಟೇಸ್ಟ್ ಬರಬೇಕು. ಅಂಡ್ ದೆನ್ ಅಗೇನ್ ಬ್ರೇಕ್ ಆಗಬೇಕು ಅಂದಾಗ ನಾವಿಲ್ಲಿ ಇಂಟ್ರಾಡೇದಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡು 50,000 ವರೆಗೂ ಟಾರ್ಗೆಟ್ ಇಟ್ಕೊಂಡು ಅಂಡ್ 50,000 ಹತ್ರ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಂದ್ರೆ ಸೊ ಬ್ರೇಕ್ ಆದ ನಂತರ ಅಗೇನ್ ಸೆಲ್ಲಿಂಗ್ ಅಪಾರ್ಚುನಿಟಿ. ಸೊ ಇಟ್ ಈಸ್ ಅ ಲಾಂಗರ್ ಡೌನ್ ಟ್ರೆಂಡ್ ಅಂತ ಹೇಳ್ಬೋದು, 2 to 3,000 ಪಾಯಿಂಟ್ಸ್. ಓಕೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಬೈ ಚಾನ್ಸ್ ಸ್ಟ್ರೇಟ್ ಅವೇ ಬ್ರೇಕ್ ಆಯ್ತು ಅಂದ್ರೆ ಸ್ಮಾಲ್ ರಿಟೆಸ್ಟ್ ಆದ್ಮೇಲೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಇದನ್ನ ಬಿಟ್ರೆ ನಿಫ್ಟಿಯಲ್ಲಿ ನೋಡೋದಾದ್ರೆ ನಿಫ್ಟಿಯಲ್ಲಿ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಟ್ಸ್ ಲೈಕ್ ನಾನ್ ಡಿಸೈಡಬಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅಗೇನ್ ಇಲ್ಲೊಂದು ಚಾನಲ್ ಕಾಣ್ತಾ ಇದೆ, ಬಟ್ ಯಾವುದೇ ಚಾನಲ್ ಆದ್ರೂ ಇಷ್ಟು ದೊಡ್ಡದಿರಲ್ಲ ಆಕ್ಚುಲಿ. ಓಕೆ, ಯಾಕಂದ್ರೆ ಅದರ ಪ್ರೀವಿಯಸ್ ಟ್ರೆಂಡ್ ದೊಡ್ಡದಿರಬೇಕು. ಓಕೆ, ಪ್ರೀವಿಯಸ್ ಟ್ರೆಂಡ್ ಇಷ್ಟೊಂದಿದ್ರೆ ಈ ಚಾನಲ್ ನಾವು ಅಗ್ರಿ ಮಾಡಬಹುದು ಬುಲ್ ಫ್ಲಾಗ್ ಅಂತ, ಬಟ್ ಇದು ಆಕ್ಚುಲಿ ಬುಲ್ ಫ್ಲಾಗ್ ಅಂತ ಕಾಣಿಸ್ತಾ ಇಲ್ಲ. ಅಂಡ್ ದೆನ್ ಈ ಹೈ ಬ್ರೇಕ್ ಆಗಿ ಒಂದು ಸ್ಮಾಲ್ ರಿಟೆಸ್ಟ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲಿವರೆಗೂ ಮಾರ್ಕೆಟ್ ಇಲ್ಲಿಗೆ ಬಂದು ರೆಸ್ಪೆಕ್ಟ್ ಆಗೋ ಚಾನ್ಸ್ ಇರುತ್ತೆ. 23,300 ಬಂದ ತಕ್ಷಣ ಒಂದು ಸ್ಮಾಲ್ ರೆಸ್ಪೆಕ್ಟ್ ಐದರ್ ರಿವರ್ಸ್ ಆಗ್ಬೋದು ಅಥವಾ ಸ್ಮಾಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಅಗೇನ್ ಹೈ ಬ್ರೇಕ್ ಆದ್ರೆ ಅಗೇನ್ ನಾವು ಬೈಯಿಂಗ್ ಅಪಾರ್ಚುನಿಟಿ 150 ಅಥವಾ 180 ಪಾಯಿಂಟ್ಸ್ ಗೆ ನಾವು ಟಾರ್ಗೆಟ್ ಅನ್ನ ಇಟ್ಕೋಬಹುದು. ಸೊ ಸೆಲ್ಲಿಂಗ್ ಬೇಕು ಅಂದ್ರೆ ಈ ಲೆವೆಲ್ ಕೆಳಗಡೆ ಕ್ಲೋಸಿಂಗ್ ಬೇಕು ಆಕ್ಚುಲಿ. ಓಕೆ, ಸೆಲ್ಲಿಂಗ್ ಬೇಕಂದ್ರೆ ಈ ಲೆವೆಲ್ ಕೆಳಗಡೆ ಅಂಡ್ ಈ ಲೆವೆಲ್ ಹತ್ರ ಬಂದಾಗ ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಆದ್ರೆ ಸೊ ಬೆಟರ್ ಸೆಲ್ಲಿಂಗ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಓಕೆ, ಅಂಡ್ ದೆನ್ ಅದಾದ ನಂತರ ಸೆನ್ಸೆಕ್ಸ್ ಆಸ್ ಅಕಾರ್ಡಿಂಗ್ ಟು ಸೇಮ್ ನಿಫ್ಟಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂದ್ರೆ ಒಂದು ಇದು ಅಂಡ್ ಸೇಮ್ ಟು ಸೇಮ್ ದಿಸ್ ಚಾನಲ್. ಓಕೆ, ಸೊ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಈ ರೇಂಜ್ಗೆ ಈ ರೀತಿ ಕ್ಲೋಸಿಂಗ್ ಸಿಕ್ಕರೆ ಇಲ್ಲಿವರೆಗೂ ನಾವು ಇದು ಮಾಡ್ಬೋದು. 77,900 850 ವರೆಗೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಇರುತ್ತೆ. ಅರೌಂಡ್ 500 ಪಾಯಿಂಟ್ 300 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಈ ಚಾನಲ್ ಮೇಲ್ಗಡೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಲೈಕ್ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅಂಡ್ ದೆನ್ ಈ ಚಾನಲ್ ಕೆಳಗಡೆ ಅಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ನನಗೆ 76,990 ಕೆಳಗಡೆನೆ ಬೇಕು. ಓಕೆ, 76,990 ಕೆಳಗಡೆ ಅಥವಾ 77,000 ಕೆಳಗಡೆ ಸ್ಟ್ರಾಂಗ್ ಕ್ಲೋಸಿಂಗ್ ಸಿಕ್ಕರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು ಅಗೇನ್. ಓಕೆ, ಸೊ ಆಸ್ ಆಫ್ ನೌ ದಟ್ಸ್ ಇಟ್. ಥ್ಯಾಂಕ್ ಯು.